ಸೈಡ್ ಒಳಗಡೆ ಎಂಟ್ರಿ ಆಗಿಲ್ಲ. ಇಲ್ಲ ಕಳ್ಸಿದ್ದೀನಿ, ನೀವು ಬಂದು ನೋಡ್ಕೊಂಡು ಹೋಗಿದೆ. ಹೇಳಮ್ಮ, ಎದುರು ಬೇಡ. 15,000 ಆಗಿರುತ್ತೆ ಕಣ್ಣಿಗಿರೋದು. ಎಲ್ಲೋಗಿದ್ದ ಅದ್ರ ಬಂದಿರಲ್ಲ. ಆದ್ರೆ ಮಳೆ ಅರ್ಧ ತಹಶೀಲ್ದಾರ್ ಮಾತಾಡಿದ್ಯಾ? ಪರಿಹಾರ ಮಾಡಿ. ಒಂದು ಎರಡನೇದು, ಇದು ಮನೆ ಸುಟ್ಟೋಗಿ ಅಂಗಡಿಗಳು ಸುಟ್ಟೋಗಿರೋ ವ್ಯಕ್ತಿಗಳದ್ದು ಅವ್ರು ಬೇರೆ ಯಾರು ಟೆಂಡರ್ ತಗೊಂಡಿದ್ದಾರೆ. ಇವನ್ನ ಈ ಟೆಂಡರ್ ದಾರಿಗೆ ಕೊಟ್ಟರೆ ಅವ್ರಿಗೆ ಕೊಡ್ತಾರೆ, ಅಥವಾ ನೇರವಾಗಿ ಸುಟ್ಟೋಗಿರೋ ನಷ್ಟ ಆಗಿದೆ ಅವ್ರಿಗೆ ಕೊಟ್ಟರು ಆಗುತ್ತೆ. ಗಾಂಧಿ ಬಜಾರ್ ಕ್ರಾಸ್ನಲ್ಲಿ ಬಟ್ಟೆ ಮಾರ್ಕೆಟು ಅಂತಲೇ ಪ್ರಖ್ಯಾತಿ ಆಗಿರೋಂಥ ಜಾಗ ಇದು. ಈ ಜಾಗದಲ್ಲಿ ನಗರಸಭೆ ಮಳಿಗೆಗಳು ಇದ್ದಾವೆ, ಬಸವೇಶ್ವರ ದೇವಸ್ಥಾನದ ಮಳಿಗೆಗಳು ಕೂಡ ಇದ್ದಾವೆ. ನಿನ್ನೆ ರಾತ್ರಿ ವಿದ್ಯುತ್ ಸರ್ಕ್ಯೂಟಿನಿಂದ ಶಾರ್ಟ್ ಆಗಿ ಸುಮಾರು 5 ಅಂಗಡಿಗೆ ತುಂಬ ತೊಂದರೆಗಳಾಗಿದೆ. ಎಲ್ಲ ಬಡವರು, ಅದರಲ್ಲಿ ಬಳೆ ವ್ಯಾಪಾರ ಮಾಡಿದ್ದಾರೆ, ಬಟ್ಟೆ ವ್ಯಾಪಾರ ಮಾಡಿದ್ದಾರೆ, ಚಪ್ಪಲಿ ವ್ಯಾಪಾರ ಮಾಡಿದ್ದಾರೆ. ಎಲ್ಲವೂ ಕೂಡ ಪೂರ್ಣ ಅಂಗಡಿನೇ ಸುಟ್ಟೋಗಿದೆ. ಸ್ವಾಭಾವಿಕವಾಗಿ ಇದು ಓಣಿ ಒಳಗೆ ಬಂದಿರೋದ್ರಿಂದ ಇದಕ್ಕೆ ಯಾವುದೂ ಲೈಸೆನ್ಸು ಇಲ್ಲ, ಇದರಲ್ಲಿ ಯಾವುದೂ ಅವ್ರ ಇನ್ಶೂರೆನ್ಸು ಮಾಡಿಸಿಲ್ಲ. ಆದರೆ ಕಾರ್ಪೊರೇಷನ್ನ ಇದಕ್ಕೆ ಟೆಂಡರ್ ಒಂದು ಆಗಿರೋದ್ರಿಂದ ಮತ್ತು ಬಸವೇಶ್ವರ ಸೊಸೈಟಿಯವರು ಅವ್ರದ್ದಾಗಿರೋದ್ರಿಂದ ಇದನ್ನು ನಗರಸಭೆಯ ಮುಖಾಂತರ ಮತ್ತು ತಹಶೀಲ್ದಾರ್ ಮುಖಾಂತರ ಇದಕ್ಕೆ ಪರಿಹಾರ ಕೊಡೋಂಥ ಅವಕಾಶ ಇದೆ. ಈಗ ನಾನು ನಗರಸಭೆಯ ಕಾರ್ಪೊರೇಷನ್ನ ಕಮಿಷನರ್ಗೂ ಮಾತಾಡಿದ್ದೇನೆ ಮತ್ತು ತಹಶೀಲ್ದಾರ್ಗೂ ಮಾತಾಡಿದ್ದೇನೆ. ಅವರಿಬ್ಬರು ಕೂಡ ಈಗ ಬಂದು ಎಷ್ಟೆಷ್ಟು ನಷ್ಟ ಆಗಿದೆ ನೋಡಿಕೊಂಡು ಅದ್ರ ವ್ಯಾಲ್ಯೂಯೇಷನ್ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅತಿ ಹೆಚ್ಚು ಅದಕ್ಕೆ ಪರಿಹಾರವನ್ನು ಖಂಡಿತ ಕೊಡಿಸ್ತೀವಿ ಏನಂತ ಮಾತು ಕೂಡ ಹೇಳಿದ್ದಾರೆ. ಅವ್ರು ಕೊಡಿಸ್ತಾರೆ ಅನ್ನೋಂಥ ನಂಬಿಕೆ ಕೂಡ ನನಗಿದೆ. ನಿನ್ನೆ ದಿನ ರಾತ್ರಿ 9 ಗಂಟೆ 9:15ಗೆ ಇದ್ದಕ್ಕಿದ್ದಂಗೆ ಒಂದು ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಎತ್ಕೊಂಡಿದೆ ಅಂತ ವಿಷಯ ಗೊತ್ತಾಗ್ತಾ ಇದ್ದಂಗೆ ನಮ್ಮ ಮಾರ್ಕೆಟ್ ವರ್ತಕರಿಂದ ಹಿಡಿದು ನಮ್ಮ ಅಸೋಸಿಯೇಷನವರೆಲ್ಲ ಬಂದಿದ್ವಿ. ನೋಡಿದ್ರೆ ಒಂದು ಅಂಗಡಿಗೆ ಬೆಂಕಿ ಎತ್ಕೊಂಡಿದ್ದು, ಅದು ಲೈನಾಗಿ ಹೆಚ್ಚು ಕಮ್ಮಿ ಒಂದು 6 ಅಂಗಡಿಗೆ ಬೆಂಕಿ ಎತ್ಕೊಂಡಿದೆ. ಆ 6 ಅಂಗಡಿಯಲ್ಲಿ 3 ಅಂಗಡಿ ಫ್ಯಾನ್ಸಿ ಸ್ಟೋರ್ಗಳು, ಒಂದು ಚಪ್ಪಲಿ ಅಂಗಡಿ, 2 ಬಟ್ಟೆ ಅಂಗಡಿ ಸಂಪೂರ್ಣ ಬೆಂಕಿಗೆ ಪೂರಾ ಅನಾಹುತ ಆಗಿದೆ. ಹಂಗಾಗಿ ಅಗ್ನಿಶಾಮಕ ದಳದವರಿಗೆ ವಿಷಯ ತಿಳಿಸಿದ್ವಿ. ರಾತ್ರಿ ಅವರು ಬಂದಿದ್ದರು. 2 ಅಗ್ನಿಶಾಮಕ ದಳದ 2 ವ್ಯಾನನ್ನು ಕರೆಸಿ ಪೂರಾ ಬೆಂಕಿ ಆರ್ಸೋಕ್ಕೆ ಏನು ಬೇಕೋ ಅದನ್ನು ಪ್ರಯತ್ನ ಪಟ್ಟು ಬೆಂಕಿ ಆರಿಸಿದ್ದೀವಿ. ಇವತ್ತು ಬೆಳಗ್ಗೆ ಕಮಿಷನರ್ ಕೂಡ ಬಂದಿದ್ದರು, ಸ್ಥಳೀಯ ಶಾಸಕರು ಕೂಡ ಬಂದಿದ್ದರು. ಈಗ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆ.ಎಸ್. ಈಶ್ವರಪ್ಪನವರು ಕೂಡ ಬಂದು ಹೋಗ್ಯಾರೆ. ಏನು ಬೆಂಕಿಗೆ ನಷ್ಟ ಆಗಿದೆ ಅವರನ್ನೆಲ್ಲ ಬಂದು ಪರಿಶೀಲನೆ ಮಾಡಿ ಏನಾಗಿದೆ ಏನು ಅಂತೇಳಿ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಎಲ್ಲ ದಿನ ಬಂದು ಕೂಲಿ ಏನಿದೆ ದಿನನಿತ್ಯ ಅದರಲ್ಲಿ ದುಡಿಮೆ ಮಾಡಿ ಜೀವನ ಮಾಡೋ ಅಂಥವ್ರು ಮಾತ್ರ ಈ ಭಾಗದಲ್ಲಿರೋದು. ಹಾಗಾಗಿ ದಯಮಾಡಿ ಬಂದು ಹೋದಂಥ ಎಲ್ಲ ಜನಪ್ರತಿನಿಧಿಗಳಿಗೂ ನಾನು ಕೇಳೋದು ಒಂದೇ,
ಅಧ್ಯಕ್ಷನಾಗಿ ಕೇಳ್ತಾ ಇರೋದು, ಇಲ್ಲಿ ಆಗಿರೋ ಅನಾಹುತಕ್ಕೆ ದಯಮಾಡಿ ಎಲ್ಲರಿಗೂ ಪರಿಹಾರ ಕೊಡಿಸ್ಬೇಕು ಅಂತೇಳಿ ಎಲ್ಲರ ಮೂಲಕ ಅವರನ್ನು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ರಾತ್ರಿ 7 ಗಂಟೆಗೆ ಅಂಗಡಿ ಕ್ಲೋಸ್ ಮಾಡ್ಕೊಂಡಿರೋದು, ರಾತ್ರಿ 9:30 ಹತ್ಕೊಂಡ್ಬಿಟ್ಟಿದೆ, ಬೆಂಕಿ ಹತ್ತಿದೆ, ಶಾರ್ಟ್ ಸರ್ಕ್ಯೂಟ್ ಹಾಕಿ ಬೆಂಕಿ ಹತ್ತಿದೆ, ಮಾಲೆಲ್ಲ ಸುಟ್ಟು ಬೂದಿ ಆಗಿದೆ. 8-10 ಲಕ್ಷ ರೂಪಾಯಿ ಐಟಮ್ ಎಲ್ಲ ಬೂದಿ ಆಗಿದೆ, ಏನು ಐಟಮ್ ಇನ್ನೂ ಉಳಿದಿಲ್ಲ. ನಮ್ಮದ್ರೆ ಇದರಲ್ಲೇ ದುಡ್ಡು ತಿನ್ನೋದು ಎಲ್ಲ ಸುಟ್ಟು ಬೂದಿ ಆಗಿದೆ. ಪರಿಹಾರ ಕೊಡ್ತೀನಿ ಅಂತ ಹೇಳಿ ಯಾರು ಏನು ಇನ್ನೂ ಹೇಳಿಲ್ಲ. ಪರಿಹಾರ ಮಾಡಿ ಅಂತ ಕೇಳ್ಕೊಳ್ತಾ ಇದೀವಿ ಎಲ್ಲರಿಗೂ. ಎಲ್ಲ ಬಟ್ಟೆ ಐಟಮು.